ಬ್ಯಾಕ್ ಮದುವೆಗಳಿವೆ, ಬ್ಯಾಕ್ ಟು ಬ್ಯಾಕ್ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕರೆದಿದ್ದಾರೆ. ಸೊ ಹಾಗಾಗಿ ರಾಜಕೀಯದ ಏನೋ ತಂತ್ರಗಳ ಏನಿಲ್ಲ ಸರ್. ಅಲ್ಲ ಈಗ ರಾಜ್ಯ ರಾಜಕೀಯದಲ್ಲಿ ಏನು ಸರ್ ಮೇ 15 ಡೆಡ್ಲೈನ್ ಏನದು? ನವೆಂಬರಿಂದಲೂ ಹೇಳ್ತಾನೆ ಇದ್ದಾರೆ, ಇದೇ ಪ್ರಶ್ನೆ ಕೇಳ್ತಿದ್ದಾರೆ. ನಾನು ಕೂಡ ಅದಕ್ಕೆ ಉತ್ತರ ಕೊಟ್ಕೊಂಡೇ ಬರ್ತಾ ಇದ್ದೀನಿ. ಸೊ ಮತ್ತೆ ಹೇಳಬೇಕಿದ್ರೆ ಈಗಾಗಲೇ ಎಲ್ಲ ಹೇಳಾಗಿದೆ. ಸೊ ಮತ್ತಿನ್ನೇನು ಇದು ವಿಷಯವಾಗಿ ನಾನು ಮಾತನಾಡೋದಿಲ್ಲ. ಸೊ ಏನೇ ಇದ್ದರೂ ನೀವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರನ್ನ ಮತ್ತೆ ಸೇಮ್ ಅವ್ರಿಗೆ ಏನಾದರೂ ಹೈಕಮಾಂಡ್ ಅವರು ಇಳಿಸಿದ್ರೆ ಅವಾಗ ಆ ಪ್ರಶ್ನೆ ಸರ್ ಪರಮೇಶ್ವರ್. ಸೊ ಅವಾಗ ಆದಾಗ ಖಂಡಿತ ಸಿಎಂ ಆದ್ರೆ ಸ್ವಾಗತ ಮಾಡ್ತೀವಿ ಅನ್ನೋ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿದ್ದೀವಿ. ಹೈಕಮಾಂಡ್ ಈ ತೀರ್ಮಾನ ಡಿನ್ನರ್ ಮೀಟಿಂಗ್ ಮಾದೇವಪ್ಪ ಅವ್ರ ಮನೆಯಲ್ಲಿ, ಸುನಿಲ್ ಬೋಸ್ ಅವ್ರ ಮನೆಯಲ್ಲಿ, ಅಪ್ಪನಗೌಡ ಮನೆಯಲ್ಲಿ ಶಾಸಕರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ ಆಗಿದ್ದಾರೆ. ಹಿರಿಯ ಶಾಸಕರು ಏನಿದ್ದಾರೆ ನಿಮ್ಮ ಪಕ್ಷದಲ್ಲಿ ಇದ್ದವರು ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ನಮಗೂ ಸಚಿವ ಸ್ಥಾನ ನೀಡಿ ಅಂತಿದ್ದಾರೆ. ಸಹಜ ಪುನರಚನೆ ಆದರೆ ತಮಗೂ ಕೂಡ ಸಚಿವ ಸ್ಥಾನ ಕಾಯ್ಕೊಂಡಿರ್ತಾರೆ, ನಿರೀಕ್ಷೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರು ಆ ವಿಚಾರವಾಗಿ ಹೋದರೆ ಅದು ಹೋಗಿ ತಪ್ಪು. ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ ಒಂದು ಒಳ್ಳೆ ಸೂಚನೆ ಇದನ್ನು ಕೊಡುತ್ತೆ, ಗಿಫ್ಟ್ ಕೊಡುತ್ತೆ. ಹೈಕಮಾಂಡ್ ಅವರು ಏನು ತೀರ್ಮಾನ ತಗೊಂಡು ಎಲ್ಲರೂ ಬರ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.